ಈ ಕಡೆಯಿಂದ ಓಪನ್ ಆಗಿಲ್ಲ, ಈ ಕಡೆಯಿಂದ ಓಪನ್ ಆಗಿದೆ. ಇದೇ ಪ್ರ್ಯಾಂಕು. ಏನಾದ್ರು ಮಾಡ್ತೀನೇನೋ ನಾನು What is the fam? Hi, so welcome back to my new vlog, guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಬಾವ ಕಾರಿಂದ. ಏನಕ್ಕೆ ಅಂದ್ರೆ ನಾನು ಒಂಚೂರು ಆಚೆ ಹೋಗಿದ್ದೆ, ಆಚೆಯಿಂದ ಮುಗಿಸ್ಕೊಂಡು ಈಗ ನಾನು ಬರ್ತಾ ಇದ್ದೀನಿ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಮನೆ ಕಡೆಗೆ ಹೋಗ್ಬೇಕಾದ್ರೆ ನನಗೆ ಒಂದು ತಲೆಗೆ ಐಡಿಯಾ ಹೊಡಿತು, ಪ್ರ್ಯಾಂಕ್ ಮಾಡೋಣ ಅಂತ. ಏನ್ ಪ್ರ್ಯಾಂಕ್ ಮಾಡ್ಬೋದು ಅಂತ ತಲೆ ಓಡಿಸ್ಬೇಕಾದ್ರೆ ನನಗೆ ಬಂದಿದ್ದು ಕೊಕೋ ಕೋಲಾ ಪ್ರ್ಯಾಂಕ್. ಏನ್ ಆ ಪ್ರ್ಯಾಂಕ್ ಅಂತ ನಿಮಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ, ಬನ್ನಿ ಗೈಸ್. ಎಲ್ಲರಿಗಿಂತ ಮುಂಚೆ ನಾವು ಕೊಕೋ ಕೋಲಾ ಪ್ರ್ಯಾಂಕ್ ಅಂದ್ಮೇಲೆ ಕೊಕೋ ಕೋಲಾ ತಗೊಳ್ಳೇಬೇಕು. ಸೊ ಕೊಕೋ ಕೋಲಾ, ಪೆಪ್ಸಿ ಏನೋ ಒಂದು ತೊಗೊಳ್ಳೋಣ. ಸೊ ನಮಗೆ ಬಾಟ್ಲು ಬೇಡ, ಟಿನ್ ಬೇಕು. ಟಿನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ಗೈಸ್. ಸೊ ಕೋಕ್ ಇಲ್ವಂತೆ, ಪೆಪ್ಸಿ ಇದೆ, ಪೆಪ್ಸಿನೇ ತೊಗೊಳ್ಳೋಣ ಗೈಸ್. ಸೊ ಬರೀ ಕೋಕ್ ತೊಗೊಂಡ್ರೆ ಪಕ್ಕ ಡೌಟ್ ಬಂದ್ಬಿಡುತ್ತೆ ನಮ್ಮ ಮನೆಯವ್ರಿಗೆ. ಸೊ ಅದಕ್ಕೆ ನಾನು ಅದ್ರ ಜೊತೆಗೆ ಒಂದಷ್ಟು ಬೇರೆ ಐಟಮ್ಸ್ನ ತೊಗೋಬೇಕು. ಒಂದು ಬಿಸ್ಕೆಟು, ಇದೊಂದು ಬಿಸ್ಕೆಟು, ಮತ್ತು ಗೈಸ್ ಇದೆರಡು ಸಾಸ್ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಾರ್ಲೆಜಿ ರಾಯಲ್ ಅಂತ ಗೈಸ್. ಸೊ ಇಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಕೊಟ್ಬಿಟ್ಟು ವಾಪಸ್ ಸೋಯಾ ಸಾಸ ಸಿಕ್ತು, ಅದೆರಡು 4 ತೊಗೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಅಂತೀವಿ, ರಾಯ್ ಹೇಳಿದ್ರು. ಇದೇನಕ್ಕೆ ಅಂತ ಗೊತ್ತಾಗಿಲ್ಲ ಅಲ್ಲ? ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ ನೋಡಿ. ಹೌದಾ? ಥ್ಯಾಂಕ್ ಯು ಗೈಸ್. ಸೊ ಫೈನಲ್ ಇಲ್ಲಿಂದ ಹೊರಟಿದ್ದೀನಿ. ಲೆಟ್ಸ್ ಗೋ ಗೈಸ್. ಇದೇನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಮನೇಲಿ ಎಲ್ಲರೂ ಇದ್ದಾರಂತೆ, ಯಾರನ್ನ ಪ್ರ್ಯಾಂಕ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಭಾವನ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಫೋನ್ ಮಾಡಿ ಈಗ ಹೇಳ್ದೆ, ಈ ಥರ ಪ್ಲ್ಯಾನ್ ಇದೆ ಅಂತ. ಏನು ಪ್ಲ್ಯಾನ್ ಅಂತ ಹೇಳ್ತೀನಿ, ಬನ್ನಿ ಗೈಸ್. ಸೊ ಪ್ಲ್ಯಾನ್ ತುಂಬ ಸಿಂಪಲ್, ನಾನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದು. ಸೊ ಕೋಕ್ ಟಿನ್ ಇರುತ್ತಲ್ಲ, ಟಿನ್ನ ಹಿಂದೆಯಿಂದ ಹೋಲ್ ಮಾಡಿ, ಆ ಹೋಲಿಂದ ಕೋಕ್ನೆಲ್ಲ ಖಾಲಿ ಮಾಡಿ, ಆ ಹೋಲಲ್ಲೇ ವಾಪಸ್ಸು ಸೋಯಾ ಸಾಸ್ ಒಂದು ಸಾಸ್ನ ಹಾಕಿ, ಅದ್ರ ಮೇಲೆ ಗಿಮ್ಸಿಲ್ ಹಾಕಿ ಮುಚ್ಚಿಬಿಟ್ಟು ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಅದನ್ನ ಯಾರಿಗಾದ್ರು ಓಪನ್ ಮಾಡಕ್ಕೆ ಕೊಟ್ಬಿಟ್ಟು ಕುಡಿಯಕ್ಕೆ ಕೊಡೋದು. ನೋಡೋಣ ಅದನ್ನ ಸೋಯಾ ಸಾಸ್ನ ಕೊಡ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಎಮ್ಸಿಲ್ದೇ ಒಂದು ಇಶ್ಯೂ ಇರೋದು, ಅದು ಕರೆಕ್ಟಾಗಿ ಪ್ಲೇಸ್ ಆಗಬೇಕು. ಇಲ್ಲ ಅಲ್ಲಿಂದ ಲೀಕೇಜ್ ಶುರು ಆಗ್ಬಿಟ್ರೆ ಪ್ರ್ಯಾಂಕ್ ಫೇಲ್ ಆಗ್ಬಿಡುತ್ತೆ. ಬಟ್ ನಾನು ಅನ್ಕೊಂಡೆ ಒಬ್ಬೊಬ್ಬರನ್ನೇ ಕರೆದು ಪ್ರ್ಯಾಂಕ್ ಮಾಡ್ಬೋದಾ, ಇಲ್ಲ ಏನು ಮಾಡ್ಬೋದು, ತಲೆ ಓಡ್ತಲ್ಲ ನನಗೆ. ಬಟ್ ನೋಡೋಣ, ಹೋಗೋಷ್ಟರಲ್ಲಿ ತಲೆ ಅಂತೂ ಓಡುತ್ತೆ. ಲೆಟ್ಸ್ ಸಿ ಗೈಸ್. ಜೊತೆಗೆ ಎಮ್ಸಿಲ್ ಇಸ್ಕೊಂಡಿದ್ದೀನಿ. ಈಗ ನಮ್ಮ ಬಾವ ಕಾಲ್ ಮಾಡಿಬಿಟ್ಟು, ಗೌಡ್ರೆ ಕೋಕು ಪೆಪ್ಸಿ ಬೇಕು ಅಂತ ಸಾಯಿಲ್ ಕೇಳಿ, ನೀವು ಫೋನ್ ಮಾಡಿ ಅಂತ ಹೇಳಿದೆ. ನಮ್ಮ ಬಾವ ಫುಲ್ ತಲೆ ಓಡಿಸ್ಬಿಟ್ಟು ಸಾಯಿಲ್ ಕೇಳಿ ಹೇಳ್ಸಿದ್ದಾರೆ ಗೌಡ್ರಿಗೆ ಕೋಕು ಪೆಪ್ಸಿ ತರಬೇಕಂತೆ ಅಂತ. ನಾನೀಗ ಅವ್ರಿಗೋಸ್ಕರ ತಗೊಂಡು ಹೋಗ್ತಿದ್ದಾರೆ, ಡೌ ಮಾಡ್ತಿರೋದು ಗೈಸ್. ಮನೆ ರೀಚ್ ಆಗಿದ್ದೀನಿ ನೋಡಿ ಗೈಸ್. ಎಲ್ಲರೂ ಹಾಲಲ್ಲೇ ಇದ್ದಾರೆ. ನಮ್ಮ ಅಪ್ಪ ರೂಮ್ನ ಲಾಕ್ ಹಾಕೊಂಡು ಒಳಗೆ ಬಂದಿದ್ದೀನಿ ನಾನು. ಸೊ ಈಗ ಫಸ್ಟ್ ಮಾಡಬೇಕಾಗಿದ್ದೇನು ಅಂದರೆ ಇದನ್ನು ಖಾಲಿ ಮಾಡಬೇಕು. ಇದಕ್ಕೊಂದು ಜಗ್ ಥರ ಏನಾದ್ರು ತರಬೇಕಿತ್ತು. ಶೆಟ್ ತೊಗೊಂಬಂದ್ಬಿಡ್ತೀನಿ. ಚೊಂಬು ತೊಗೊಂಡಿದ್ದೀನಿ. ಈಗ ಒಂದೇ ಒಂದು ಹೋಲ್ ಮಾಡಬೇಕು ನಾವು. ಟಿನ್ನಲ್ಲಿ ಹೋಲ್ ಮಾಡಿದ್ದೀನಿ. ಈಗ ಇದನ್ನು ಖಾಲಿ ಮಾಡೋಣ. ಸೊ ಖಾಲಿ ಮಾಡೋದೇ ಕಷ್ಟ ಗೈಸ್. ಇದು ಗ್ಯಾಸ್ ಇದೆ ಇದರಲ್ಲಿ, ಆಚೆ ಬರ್ತಲ್ಲ. ತೆಗಿಯೋಷ್ಟರಲ್ಲೇ ಒಳ್ಳೆ ಮಕ್ಕಳು ಅರ್ಥ ಆಯಿತು ಅನ್ಕೋತೀನಿ, ಹಂಗೆ ಫೀಲ್ ಆಗ್ತೈತೆ. ಅರ್ಧ ಪೆಪ್ಸಿ, ಅರ್ಧ ಸೋಯಾ ಸಾಸ್ ಇಡೋಣ ಅಂದ್ಕೊಂಡೆ. ಬಟ್ ರಿಯಾಕ್ಷನ್ ಆಗ್ಬಿಟ್ರೆ ಕಷ್ಟ, ಒಳಗೋಗ್ಬಿಟ್ಟು ಹುಟ್ಟೇಲಿ. ಅದಕ್ಕೆ ಖಾಲಿ ಮಾಡಿದೆ ಬೆಸ್ಟು ಅಂದ್ಕೊಂಡು ಖಾಲಿ ಮಾಡ್ತಾಯಿದ್ದೆ. ಗೈಸ್ ಒಂದು ಖಾಲಿ ಆಯಿತು. ಈ ಕಡೆಯಿಂದ ಓಪನ್ ಆಗಿಲ್ಲ, ಈ ಕಡೆಯಿಂದ ಓಪನ್ ಆಗಿದೆ. ಇದೇ ಪ್ರ್ಯಾಂಕು. ಸೆಕೆಂಡ್ ಒನ್. ಇದನ್ನೆಲ್ಲ ಯಾರೂ ಕುಡಿಬೇಡಿ, ನಾನು ಪ್ರಮೋಟ್ ಮಾಡ್ತಿಲ್ಲ ಕುಡೀರಿ ಅಂತ. ಜಸ್ಟ್ ಪ್ರ್ಯಾಂಕಿಗೆ ಯೂಸ್ ಮಾಡ್ತಿರೋದು. ಚಿಕ್ಕ ಹೋಲ್ ಮಾಡಿದ್ದೀನಿ, ಹೋಪ್ಫುಲಿ ಅಷ್ಟೇ ಸಾಲುತ್ತೆ. ನನ್ನ ಪ್ರಕಾರ ಸಂಜೆಗೆ ನಿತೀಶ್ಗೆ ಎಲ್ಲ ಡೌಟ್ ಬಂದಿರುತ್ತೆ, ಬಾಗ್ಲು ಹಾಕೊಂಡ್ಬಿಟ್ಟಿದ್ದೀನಿ ಅಂತ. ಸಾಯಿಲ್ ಕೇಳಿಬಿಟ್ಟಿದ್ದೀನಿ ಪ್ಲ್ಯಾನ್. ಲಾಸ್ಟ್ ಒನ್. ಸೊ ಲಾಸ್ಟ್ ಟಾಸ್ಕ್ ಗೈಸ್. ಸೊ ಇದೇ ಮೇನ್ ಟಾಸ್ಕ್ ಇರೋದೀಗ. ಬಿಕಾಸ್ ಇದು ಆ ಚಿಕ್ಕ ಹೋಲಲ್ಲಿ ಇರೋದೇ ಇಷ್ಟು ಹೋಲ್. ಈ ಹೋಲಲ್ಲಿ ಒಳಗೆ ಹೋಗಬೇಕು. ಈ ಸೋಯಾ ಸಾಸ್ ನಾನು ಹಾಕಿದ್ರು ಹೋಪ್ಫುಲಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫುಲ್ ಖಾಲಿ ಮಾಡಿರೋದ್ರಿಂದ ಇದನ್ನು ನಾವು ಕಂಪ್ಲೀಟಾಗಿ ಫುಲ್ಲಾಗಿರೋ ಥರನೇ ಫೀಲ್ ಮಾಡಿಸ್ಬೇಕು. ಗೈಸ್ ಕೆಳಗೆಲ್ಲ ಚೆಲ್ಬಿಟ್ಟಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಎಮ್ಸಿಲ್ ಹಾಕೋಣ.
ಎಮ್ ಸಿಲ್ ಹಾಕ್ತಾಯಿದ್ದೀನಿ. ನೀವು ಮಿಕ್ಸ್ ಮಾಡಬೇಕು, 2 ಕಲರ್ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ 3ಕ್ಕೂ ಎಮ್ ಸಿಲ್ ಹಾಕಿಟ್ಟಿದ್ದೀನಿ. ಈಗ ಒಣಗಬೇಕದು, ಸ್ವಲ್ಪ ಟೈಮ್ ಕೊಡೋಣ. ಗೈಸ್, ಸೊ ಫೈನಲಿ ಆಲ್ ದ ಜಾಬ್ ಡನ್. ಈಗ ಎಲ್ಲ ಆಚೆ ಹೋಗ್ಬಿಟ್ರು. ನಾನು ಬರೋಷ್ಟರಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಬಟ್ ಅಲ್ಲಿ ಆಚೆ ಬಂದವರಿಲ್ಲ. ಈಗ ಎಲ್ಲ ಆಚೆ ಹೋದ್ರು. ಸಂಜಯ್, ಸಾಯಿಲ್, ನಿತೀಶ್ ಎಲ್ಲ ಇದ್ರು. ಸೊ ಸಾಯಿಲ್ಗೆ ಒಬ್ಬಂಗೆ ಗೊತ್ತು, ಎಲ್ಲ ಹೋದ್ರು. ಟಿ ವಿನ ನಾನು ಯಾರೋ ಅದು ಅಂದ್ಕೊಂಡೆ. ಸೊ ಈಗ ಬಕ್ರಾ ಬರೋವರೆಗೂ ವೆಯ್ಟ್ ಮಾಡಬೇಕಷ್ಟೇ. ನಮ್ಮ ಅಕ್ಕ, ನಿತೀಶು, ಸಂಜಯ್, ಇಲ್ಲ ನಮ್ಮ ಅಪ್ಪ ಅಮ್ಮ, ಇಷ್ಟು ಜನರಲ್ಲಿ ಯಾರಾದ್ರೊಬ್ರು. ಬಿಕಾಸ್ ನಮ್ಮ ಅಪ್ಪ, ನಮ್ಮ ಬಾವಾಗೆ, ನಮ್ಮ ಸಾಯಿಲ್ಗೆ ಗೊತ್ತು. ಹೋಪ್ಫುಲಿ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ 1 hour ಲಾಕ್ ಹಾಕ್ಕೊಂಡು ಸರ್ಕಸ್ ಮಾಡಿದ್ದೀನಿ ನಿಮಗೋಸ್ಕರ. ಈ ಎಫರ್ಟ್ಸ್ಗಾದರೂ ಲೈಕ್ ಕೊಡಿರಿ. ಅಟ್ಲೀಸ್ಟ್ 20K ಲೈಕ್ ಆಗಬೇಕು ಈ ವಿಡಿಯೋಗೆ. ಆವಾಗ ನಾನು ನೆಕ್ಸ್ಟ್ ಪ್ರ್ಯಾಂಕ್ ಜಾಸ್ತಿ ಮಾಡೋದು. ಗೈಸ್, 3 ಐಟಮ್ನ ಮೇಲೆ ಇಟ್ಟಿದ್ದೀನಿ. ಒಂಚೂರು ಒಣಗಲಿ ಅಂತ. ಒಣಗಿಲ್ಲ ಇನ್ನು. ಅವ್ರು ಬರೋಷ್ಟ್ರಲ್ಲಿ ಒಣಗಿದ್ರೆ ಸೂಪರು. ಗೈಸ್, ಅವರೆಲ್ಲ ಬರೋಷ್ಟರಲ್ಲಿ ಲಂಚ್ ಮಾಡ್ಕೊತಾ ಇದ್ದೀನಿ. ಬೇಳೆ, ಅನ್ನ, ಸಾರು, ಮೊಟ್ಟೆ ಮತ್ತು ಏನೋ ಬಾಳೆಕಾಯಿ ಬಜ್ಜಿ ಅಂತ ನಮ್ಮ ಮಾಡಿರೋದು. ಏನೋ ಪಲ್ಯ ಥರ, ಬಜ್ಜಿನೋ ಪಲ್ಯನೋ ಗೊತ್ತಾಗ್ತಿಲ್ಲ, ತಿಂತಾಯಿದ್ದೀನಿ. ಗೈಸ್, ನಮ್ಮ ಎಪಿಕ್ ಪ್ರವೀಣ್ ಬಂದಿದ್ದಾನೆ ನಮ್ಮ ಕಾರ್ ನೋಡೋಕ್ಕೆ. ವರ್ನಾ ಓನರ್ ಅವರು. ತುಂಬ ಕಾಸ್ಟ್ಲಿ ಗಾಡಿ. ನಮ್ಮ ಗಾಡಿ ಮಾರ್ರೆ ಅವ್ರ ಥರದ್ದು 4 ಗಾಡಿ ಬರುತ್ತೆ. ಬಟ್ ಎನಿವೇಸ್ ಜಂಬಾ ಬೇಡ. ಎಷ್ಟು ಉರ್ಸ್ದ ಅಂದರೆ ನಂದು ಏನ್ ಗೊತ್ತಾ ಗೈಸ್, ಆಟೋದಲ್ಲಿ ಓಡಾಡ್ತಿದ್ದ. ಅವಾಗ ನಾನು ಏನ್ ಹೇಳಿದೆ ಅಂದ್ರೆ, ಆಟೋದಲ್ಲಿ ಯಾಕೆ ಓಡಾಡ್ತೀಯ, ಗೈಸ್ ಏನಾಯ್ತು, ನಾನು ಒಂದು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಫೋನ್ ಮಾಡಿದ್ದ, ಎಲ್ಲ ಹೋಗ್ತಿದ್ಯಾ ಅಂತ. ಮುಂಚೆ ಹಿಂಗೆ ಆಚೆ ಹೋಗ್ತಾ ಇದ್ದೀನಿ, ಆಟೋ ಬುಕ್ ಮಾಡಿದ್ದೀನಿ. ಆಟೋಲ್ಲಿ ಹೋಗ್ತಾ ಇದೀಯಾ? ನನ್ನ ಗಾಡಿ ಖಾಲಿ ಬಿದ್ದಿರುತ್ತೆ, ಎತ್ಕೊಂಡು ಹೋಗೋ, ನಾಚ್ಕೋಬೇಡ. ಹಂಗೆ ಡೌ ಕೊಡಲ್ಲ. ಡೌ ಉರಿಸ್ತವನೆ ನಿನ್ನ ಹತ್ರ ಗಾಡಿ ಇಲ್ಲ, ಹಂಗೆ ಹಿಂಗೆ ಅಂತ. ಇವತ್ತು XUV ಬಂದಿದೆ ಗೈಸ್, ಉರಿಸ್ಬೇಕಲ್ವಾ? ಮಗ ರೌಂಡ್ ಕರ್ಕೊಂಡು ಹೋಗ್ತೀನಿ. ನಿನ್ ಗಾಡಿಯಲ್ಲಿ ಗೇಟ್ ಹಚ್ಚಿ ನಿಲ್ಸಿದ್ಯಾ? ನಮ್ಮ ಅಪಾರ್ಟ್ಮೆಂಟ್ ಗೇಟ್ ಹಚ್ಚಿ ನಿಲ್ಸಿದ್ದೀನಿ ಒಂದು ಗಾಡಿನ. ಆಚರಣೆ ನಿಲ್ಸಿರೋದು ಗೈಸ್, ಆಚರಣೆ ನಿಲ್ಸಿರೋದು. ಅಲ್ಲ, ನಿಂದು ಗೇಟ್ ಆಚೆ ನಿಲ್ಸಿದ್ದೀನಿ. ನಮ್ಮ ವಾಚ್ಮನ್ ಹೇಳಿದ್ದೀನಿ, ಪಾರ್ಕಿಂಗ್ ಅಂತ ನಿಲ್ಸಿರೋದು. ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಬರೀ ಸೂಪರ್ ಕಾರ್ಗಳೇ ಬರೋದು ಗೈಸ್. ಅದಕ್ಕೆ ಬಿಟ್ಟಿಲ್ಲ ಇವನ್ ಗಾಡಿ ನಾವು ಒಳಗೆ. ಓಮ್ನಿ, ವೋಲ್ಸ್ ವ್ಯಾಗನರ್. ಸೊ ನೋಡು ಮಗ, ಹಿಂಗೆ ರಿವರ್ಸ್ ತೊಗೊಳೋದು. ಆರ್ ಅಂದ್ರೆ ರಿವರ್ಸ್, ಆಟೋಮೆಟಿಕ್ ಗಾಡಿ ಇದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಗಾಡಿ. 28-29 ಸತಿ ಹೇಳ್ತಾನಪ್ಪ ಇದು ಒಂದೇ. ತಿರ್ಸ್ಬೇಕು. ಸ್ಟೇರಿಂಗ್, ಪವರ್ ಸ್ಟೇರಿಂಗು ನೋಡಿದ್ರೆ ಬೆರಳಲ್ಲಿ ತಿರ್ಸ್ಬೋದು ಹಿಂಗೆ. ಸೀಟ್ಸ್ ಹೆಂಗಿದೆ? ಅಲ್ಲಿ ಮುಂದೆ ನೋಡು, ಅಲ್ಲಿ ಅಪ್ಪ ಲೇ ಬಾರ. ಅಯ್ಯೋ, ಈಗ ವರ್ಣ ತಗೊಂಡಿರೋರೆಲ್ಲ XUV ಓಡಿಸೋರ್ ಬಗ್ಗೆ ಮಾತಾಡೋಂಗ ಆಗೋಯ್ತು. ಇನ್ಮೇಲೆ ಲೈಫಲ್ಲಿ ಉರ್ಸ್ಬಾರ್ದು ನಿನ್ನ. ಸಾರಿ ಹೇಳು, ಫಸ್ಟ್ ಉರ್ಸಿದ್ದಕ್ಕೆ ಸಾರಿ ಹೇಳು. ಗೈಸ್, ಬೇಜಾರು ಮಾಡಿಸ್ಬಿಡ ನಂಗೆ ಅವತ್ತು. ನಾನು ಸರಿ ಮಚ್ಚ, ಆಯ್ತು ಮಚ್ಚ. ಒಂದ್ ಗಾಡಿ ಇಲ್ವಾ? ಅಯ್ಯೋ, ನನ್ ಗಾಡಿ ತಗೊಂಡೋಗೋ. ಯಾರ್ಯಾರಿಗೋ ಕೊಡ್ತೀನಿ, ನಿನಗ್ ಕೊಡಲ್ವಾ? ಎತ್ಕೊಂಡೋಗೋ. ಬೇಕಾ, ಡ್ಯೂಕ್ ಬೇಕಾ? ತಗೊಂಡೋಗು. ಬೇಡಪ್ಪ, XUV ಇದೆ ನಮ್ಮ ಹತ್ರ. ಮಾಡಿದ್ರೆ ನಿಮ್ ತರದ್ದು 4 ಗಾಡಿ ಬರುತ್ತೆ. ಏನ್ ತಿಂತೀಯ ಪ್ರವೀಣ? ಮೊನ್ನೆ ಗೈಸ್ ಸಾಕು ಉರ್ಸಿದ್ದು. ಕರ್ಕೊಂಡೋಗ ನಮ್ಮ ಸ್ಕೂಲ್ ಫ್ರೆಂಡ್ ಪ್ರವೀಣನ. ಈಗ ದೊಡ್ಡ ಸೆಲೆಬ್ರಿಟಿ ಆಗಿದ್ದಾರೆ ಅವರು. ಅವ್ರು ಬಂದಿರೋದೇ ದೊಡ್ಡ ವಿಷಯ ನಮ್ಮ ಮನೆಗೆ, ನಮ್ಮ ಅಪಾರ್ಟ್ಮೆಂಟ್ ರೋಡ್ಗೆ. ತುಂಬಾ ಖುಷಿ ಇದೆ. ಕೂರ ಗೈಸ್, ಇವೊಂದು ಗಾಡಿ ನೋಡಿ, ವರ್ಣ ಪಕ್ಕದಲ್ಲೇ ಕೂತಿದ್ದು. ಗೇಟ್ ಆಚೆ ಹಾಕ್ಸಿದೀನಿ ನೋಡಿ. ಅದು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್. ಅದು ಇದು ಫಸ್ಟ್ ಫ್ಲೋರ್. ಹೆಂಗಿದೆ? ಮೇಲ್ ಕೂತಂಗ್ ಫೀಲ್ ಆಗ್ತಿದ್ಯಾ? ರಾಜನ್ ತರ ಫೀಲ್ ಆಗ್ತಿದ್ಯಾ? ನನ್ಗೇನ್ ಗೊತ್ತಾ? ಬಾ ಬಿಡು. ಓಕೆ, ನೆಕ್ಸ್ಟ್ ಕಟ್ ಮಾಡ್ಬಿಡ್ತೀನಿ. ನೀನ್ ಎಷ್ಟು ಹೇಳಿದ್ರು ಮಾತಾಡಿದ್ರು ಕಟ್ ಮಾಡ್ಬಿಡ್ತೀನಿ. ಏನ್ ಬೇಕಾ? ಕಾಫಿ ಬೇಕಾ, ಟೀ ಬೇಕಾ? ಫ್ಯೂಲ್ ಫ್ಯೂಲ್ ಹಾಕ್ಸ್ಕೊಡು ಸಾಕು. 61 ಕಿಲೋಮೀಟರ್ ತೋರಿಸ್ತಾರೆ. ಅಲೆಕ್ಸಾ, ಓಪನ್ ದ ಸನ್ ರೂಫ್. ತಲೆ ಮೇಲ್ ನೋಡಲೇ ಮರಿ. ತಲೆ ಮೇಲ್ ನೋಡು, ಓಪನ್ ಆಗ್ತೈತ್ ನೋಡು. ಇದಿದೆಯಾ ನಿನ್ ಕಾರಲ್ಲಿ? ನೀನ್ ಹಾಕ್ಸಿಲ್ವಾ? ಸರಿ ಸರಿ ಗೈಸ್. ಪಾಪ ವರ್ಣ ಓಡಿಸಿ ಬೇಜಾರಾಗಿರ್ತಾನೆ. ಸೆಕೆಂಡ್ಸು ಕೇಳ್ಕೊಂಡ್ರ ಆಯ್ತು. ವಿಡಿಯೋ ಮಾಡಲ್ಲ ಬಾ ಗೈಸ್. ಪಾಪ ಓಡಿಸ್ಲಿ ನಮ್ಮ ಹುಡುಗ. ಫುಲ್ ರೋಸ್ಟ್ ಮಾಡ್ಬಿಟ್ಟಿದೀನಿ. ಬಾರ ಗೈಸ್. ಪ್ರವೀಣ ನಮ್ಮ ಕಾರ್ ಓಡಿಸ್ತಾನೆ. ಸಾರಿ ವರ್ಣ ಓಡಿಸಿ ಅವನ್ಗೆ. ಬಾಬಾ, ಟಾಪ್ ಎಂಡ್ ಇದು, ಹುಷಾರು. ನೀನು ಚಪ್ಪಲಿ ಬಿಡ್ಬೇಕಾಗಿತ್ತು. ಗೈಸ್, ನಮ್ಮ ಎಪಿಕ್ ಪ್ರವೀಣ್ ಹೆಂಗ್ ಓಡಿಸ್ತೀವಿ. ಹುಷಾರು. ಅವ್ನು ಇದುವರೆಗೂ ಆಟೋಮೆಟಿಕ್ ಓಡಿಸಲ್ಲ. ಫಸ್ಟ್ ಟೈಮ್ ಆಟೋಮೆಟಿಕ್ ಓಡಿಸ್ತಾ ಇರೋದು.
ಚೆನ್ನಾಗಿದ್ಯಾ? ಯಾವ ಗಾಡಿ ಚೆನ್ನಾಗಿದೆ? ನನಗೇನೋ ಇನ್ನೂ ಸೆಟ್ ಆದ್ರೆ ಚೆನ್ನಾಗಿರ್ಬೋದು, ಬಟ್ ನನಗೆ ಗೇರೇ ಬೆಸ್ಟ್. ಅಲ್ಲ, ಈ ನನ್ ಗಾಡಿ ಚೆನ್ನಾಗಿದೆ, ನಿನ್ ಗಾಡಿ ಚೆನ್ನಾಗಿದ್ಯಾ? ನನ್ನ ಗಾಡಿ ಚೆನ್ನಾಗಿದೆ, ಅದನ್ನ ಕಟ್ ಮಾಡ್ಬಿಟ್ಟು ಗಾಡಿನೇ ಚೆನ್ನಾಗಿದೆ. ಫ್ರಸ್ಟ್ರೇಟ್ ಆಗ್ಬಿಟ್ಟವನು. ಗೈಸ್, ನಮ್ಮ ಪ್ರವೀಣ ಕಾರ್ ಕಲ್ತಿದ್ದೆ ಒಂದು ವಾರದ ಹಿಂದೆ, ಒಂದು ತಿಂಗಳದಿಂದ. ಎಷ್ಟು ತಿಂಗಳು ಮಗ? ಒಂದು ತಿಂಗಳ 2 ತಿಂಗಳಿಂದ ಕಲ್ತಿದ್ದ ಕಾರು. 2 ತಿಂಗಳ ಹಿಂದೆ ಅಂತೆ. ನಾನು ನೋಡ್ರೆ ಧೈರ್ಯವಾಗಿ ಕಾರ್ ಕೊಟ್ಬಿಟ್ಟಿದ್ದೀನಿ. ಏನೋ ಒಳ್ಳೆ ಪ್ರೋ ಡ್ರೈವರ್ ಇವನು ಅನ್ನೋ ಥರ. ಗೈಸ್, ಸೊ ನಮ್ಮ ಅಕ್ಕ ಭಾವನು ಕೆಳಗೆ ಬಂದರು. ಸೊ ಅವ್ರಿಗೆ ಜ್ಯೂಸ್ ಕುಡಿಸ್ಕೊಡೋ ಬರೋಣ ಅಂತ ಅವರಿಬ್ಬರಿಗೆ ಮಾತ್ರ ಬಂದಿದ್ದು. ಹೆಂಗೋ ಅವನು ಬಂದಿದ್ದಾನಲ್ಲ ಪ್ರವೀಣ, ಅವನಿಗೂ ಕೊಡಿಸ್ಬಿಡೋಣ ಅಂತೇಳಿ ಅವನು ನೋಡಲೇ ನೋಡ, ಅದನ್ನ ಪ್ರೂವ್ ಮಾಡಕ್ಕೆ ಹಂಗೆ ಹೇಳಿದ್ ನಾನು. ನಿಂಗೂ ಇಷ್ಟಪಡೋರು ಇದ್ದಾರೆ ಅಂತ. ಗೈಸ್, ಸೊ ನಮ್ಮ ಮನೆಗೆ ಪ್ರವೀಣ ಬಂದವನೇ. ಪಚ್ಚಿ ಕೊಡೋಣ ಕುಡಿಯೋಕ್ಕೆ. ರೈ ಏನೋ ಮಾಡ್ತಾನೆ ಪ್ರವೀಣ್, ಗೊತ್ತಿಲ್ಲ ಏನಂತ. ಶೀಲ್ಡ್ ಆಗಿರೋ ಪೆಪ್ಸಿಲ್ ಏನು ಮಾಡಲಿ ಪ್ರವೀಣ್? ನಾನು ಬಂದಿರೋ ಗೆಸ್ಟ್ಗೆ ನಿಂಗೊಂದು ತರ್ತೀನಿ. ಒಂದೇ ಇರೋದು, ಸಾರಿ ತಂದಿಲ್ಲ ಇವತ್ತು ನಾನು. ಕುಡಿಯೋಲೇ ಕುಡಿಯೋ. ಏಯ್ ಇವಳ್ದೊಂದು ಕುಡಿಯಪ್ಪ. ಅಯ್ಯೋ, ಸೀಲ್ಡ್ ನಿನ್ ಮುಂದೆ ತೆಗೆದು ಅಷ್ಟು ನಂಬಿಕೆ ಇಲ್ವೇ? ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗೆ ಹಂಗೆ ಏನಾದ್ರು ಮಾಡ್ತೀನೇನೋ ನಾನು. ಏನಿಲ್ಲ ಕಣ, ಅವ್ನು ಮಾಡ್ತಿರೋದು ನೋಡಿ ಹೆಂಗ್ ಮಾಡ್ತಾವನೆ. ಕುಡಿಯೋದೇ ಏನಿಲ್ಲ, ಕುಡಿಯೋ. ಕುಡಿಯೋಲೇ, ಕುಡಿಯೋ. ಇವ್ ಪೆಪ್ಸಿ ಕುಡಿಯೋಕೆ ಸ್ಟವ್ ಮಾಡ್ತಾವ. ನಾನು ಹಾಕ್ತೀನಿ, ನಾನೇ ಕುಡಿತೀನಿ. ನಾನು ಆಯ್ತು ಆಯ್ತು, ಕುಡಿ. ಪಾಪ ಇವನ್ ಫುಲ್ ಕುಡ್ದವನೆ. ಪ್ರವೀಣ ಕುಡಿಬೇಕು ಅಂತ. ಶೆಟ್ಟಿಗೆ ನೀರು ಕೊಡ್ರಪ್ಪ, ಇಷ್ಟು ಕುಡಿ ಫಸ್ಟು. ಸೋಯಾ ಸಾಸು ಹಿಂದೆ ನೋಡು, MC ಹಾಕಿದ್ದೀನಿ. ನಮ್ಮ ಕುಡ್ಸೋಣ ಮಾಮ್. ಛೇ, ನಮ್ಮ ನೋಡ್ಬಿಟ್ರಲ್ಲ, ಮಿಸ್ ಆಗೋಯ್ತು. ಬರ್ಲಿ, ಇನ್ನೂ ಬರೋರಿದ್ದಾರೆ. ನಮ್ಮ ಅಕ್ಕ ಬಾಯಿ ಮುಚ್ಕೊಂಡಾರಲ್ಲ, ಸುಮ್ಮನೆ ರಕ್ಕೆ. ನಿಂಗೆ ಹಿಂಗ್ ಮಾಡದ್ನ ಪ್ರಾಂಕ್ ನಾನು. ಇನ್ನೊಂದ್ಸರಿ ಮಾಡಿದ್ರೆ ಕೈ ಹಿಡ್ ಕುಡ್ಸ್ಬಿಟ್ಟು ನೋಡೋ, ಅರ್ಧ ಕುಡಿ ಶೆಟ್ಟಿ. ಗೈಸ್, ಫೈನಲಿ ಪ್ರ್ಯಾಂಕ್ ಆಗಿರೋ ಪ್ರವೀಣ್ಗೆ ಬಾಯ್. ಅದಕ್ಕಿಂತ ಜಾಸ್ತಿ ಪ್ರ್ಯಾಂಕ್ ಆಗಿರೋ ಶೆಟ್ಟಿ. ಬಾಯ್ ಶೆಟ್ಟಿ, ಬಾಯ್. ಹುಷಾರು, ಬಾಯ್ ಬಾಯ್. ಗೈಸ್, ಒಂದು ಫ್ರೆಂಡಿಗೆ ಬಾಯ್ ಇದೆ. ರಾಣಿ ಬಂತು ಮನೆಗೆ ವಾಪಸ್. ಬನ್ನಿ, ನಮ್ಮ ಸಂಜು ಅಣ್ಣಂಗೆ ಕೋಕಿ ಕೊಡೋಣ ಪಾಪ. ಏನಕ್ಕೆ ಅಂದ್ರೆ ಕುಡಿಯಕ್ಕೆ. ಬೇಡ ಕಣ, ನಂಗೆ ನೀನೇ ಕೊಡ್ತಿರೋದು. ಏನು ಬೇಡ ಕಣ, ಲೇ ಕುಡಿಯೋ. ಕುಡಿಯಲ್ಲ ಕಣ ಕೋಕೋ. ಆಯ್ತು ಬಿಡಪ್ಪ. ಓಪನ್ ವಾಗ್ದಿರ ತಂದ್ಕೊಡ್ಲಾ? ಏನು ಬೇಡ. ಶೀಲ್ ಆಗಿರೋ ತಂದ್ಕೊಡ್ಲಾ? ಶೀಲ್ ಆಗಿರೋದು ನಮ್ಗೆ ಇಲ್ವಾ? ಯಾವಾಗ ಇಬ್ರೆ ಆಚೆ ಹೋದ್ರು ಅವಾಗಲೇ ಒಂಚೂರು ಡೌಟ್ ಬಂತು. ಅಲ್ಲ, ಶೀಲ್ ಆಗಿರೋದು ಬೇಡವಾ? ನೋಡಿ ಕೊಡ್ರೆ ಶೀಲ್ ಆಗಿರೋದು ಬೇಡ ಅಂತಾನೆ. ಶೀಲ್ ಆಗಿರೋದು ಬೇಡ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಬಿಡಿ, ಒಳ್ಳೇದಾಯ್ತು. ಮಿಕ್ತು ನೀವು ಇಲ್ಲಿ ಕೂತಿದ್ದಾಗ ಕೋಕ್ ಕೊಡು ಅಂತ ಕೇಳಿ ಎತ್ಕೊಂಡ್ಬಂದು ನಿಮ್ಗೆ ಕೊಡ್ತೀನಿ, ಆಯ್ತಾ? ತೆಗಿದ ಮೇಲೆ ಸೋನು ಕೊಡೋದು, ಕುಡಿಯೋದು ಬೇಡ ಅಂತ ಹೇಳ್ತಾಳೆ. ಅವಾಗ ಸಾಯಿಲ್ ಸೋನು ಕಿತ್ಕೊಂಡ್ಮೇಲೆ ನಿತೀಶ್ ಕೊಡ್ಲಿ. ಗೈಸ್, ಬಕ್ರಾ ಕಮಿಂಗ್, ಸ್ಟ್ರಿಪ್ ರೆಡಿ, ಟೀಮ್ ರೆಡಿ. ನೋಡ್ ಗೈಸ್, ನಮ್ಮ ಭಾವ ಯಾಕೋ ಇವತ್ತು ಮನೆಗೆ ಹೋಗ್ಬೇಕು ಅಂತವ್ರೆ. ತುಂಬಾ ಹಠ ಮಾಡ್ತವ್ರೆ. ಪಮ್ಮು ಇಲ್ವಾ ಮತ್ತೆ? ಏನ್ ಗೌಡ್ರೆ ಹೇಳಿದ್ರಿಯಾ? ಗೈಸ್, ಫೈನಲಿ ನಮ್ಮ ಭಾವ ಒಪ್ಕೊಂಡಿದ್ದಾರೆ ಉಳ್ಕೊಳಕ್ಕೆ. ಏನ್ ಎಣ್ಣೆನಾ? ಮತ್ತೆ ಕೋಕ್ ಇದೆ, ಪೆಪ್ಸಿ ಇದೆ ಕೊಡ್ಲಾ? ಇಲ್ಲ ಪಿಜ್ಜಾ ತರ್ಸನಾ?
ಗೈಸ್ ಪಿಜ್ಜಾ ತರ್ಸೋಣ. ನಮ್ಮ ಬಾವ ಉಳ್ಕೋತಾರೆ ಅಂದ್ರೆ ಪಿಜ್ಜಾಗೂ ರೆಡಿ. ಬಾಸ್ ಏನ್ ಹೇಳ್ತಾರ ಅವ್ರು? ರೆಡಿ ಪೆಪ್ಸಿ ಇದೆ. ಕೊಡ್ರಿ ಹುಷಾರು, ಅಲ್ಲಾಡ್ಸಿದೆ ಆಮೇಲೆ ಎಲ್ಲ ಇಲ್ಲ ಅವನು ಕೊಡಿ. ಏನಮ್ಮ ಎಲ್ಲ ಏನೋ ನನಗೇನೋ ಬಂದಿರೋ ಬಿಡಿ ಬಿಡಿ ಕೊಡ್ರಿ, ಕುಡಿಬೇಡ್ರಿ, ವೇಸ್ಟ್ ಆಗ್ಬಿಟ್ಟು ಕುಡಿಯೋ ಸಂಜೆ ಕುಡಿಯೋ. ನಾನು ಕುಡ್ದೆ ಕಣ ಅಲ್ಲ ಏನೋ ಏನಾಯ್ತು ಮರಿ, ಏನಾಯ್ತು ಮರಿ? ಪೆಪ್ಸಿ ಟೇಸ್ಟ್ ಬರ್ತಿಲ್ವಾ? ಪೆಪ್ಸಿ ಟೇಸ್ಟ್ ಬರ್ತಾ ಇಲ್ವಾ? ಈಗ ತಾನೇ ಟಿನ್ ತೆಗ್ದಿದ್ದು, ಅದೇಂಗೋ ಹಿಂದೆ ಹೆಂಗೋ ಟಿನ್ನು ಮತ್ತೆ ಕಂಪ್ಲೇಂಟ್ ಹಾಕೋಣ ಕೊಟ್ರೆ, ಕಂಪ್ಲೇಂಟ್ ಹಾಕೋಣ ಕೊಟ್ರೆ. ಇದು ಕೆಳಗ್ ನೋಡು, ಗೋಪಾಲ್ ಅಣ್ಣಂದು ಸುರಂಗ ಮಾರ್ಗ. ಕೆಳಗ್ ನೋಡು, ಓಲ್ ಹಾಕಿ ಎಂಸಿಲ್ ಹಾಕಿದ್ದೀನಿ. ಗೈಸ್ ಒಂದೇ ಒಂದು ಬಕ್ರ ಮಾಡಕ್ಕಾಗಿದ್ದು, ಇನ್ನೊಂದು ಹಂಗೆ ಇಟ್ಟಿರ್ತೀನಿ, ಯಾವ ತರ ಒಂದು ಯೂಸ್ ಆಗುತ್ತೆ. ನಮ್ಮ ಅಕ್ಕ ಹಾಳು ಮಾಡ್ಬಿಟ್ಲು, ಪ್ರವೀಣ್ ಬಕ್ರ ಆಗ್ತಿದ್ದ. ಪಕ್ಕೋ ಪ್ರಾಂಕು ಅಂತ ಹೋದಾಯ್ತು. ಸುಮ್ನೆ ಕೂರ್ಬೇಕು, ಯಾರಿಗಾರ ಕೊಟ್ರೆ ತಿನ್ನಕ್. ನಾನು ಕೊಟ್ರೆ ಸುಮ್ನೆ ಕೂರ್ಬೇಕು. ನೀನು ಕೊಟ್ನಾ ಏನ್ ಇವಾಗ? ನಿನ್ನ ಅಕ್ಕ ಎಲ್ಲಿಡ್ಬೇಕಲ್ಲಿ ಇಟ್ಬೇಕಿತ್ತು, ನಿನ್ನ ಜಾಸ್ತಿ ಇಟ್ಬಿಟ್ಟಿದೀನಿ. ನಿನ್ನ ಎಲ್ಲಿಡ್ಬೇಕಲ್ಲಿ ಇಡ್ಬೇಕಿತ್ತು, ಇನ್ಮೇಲೆ ಇಡ್ತೀನಿ. ನಿನ್ ಎಲ್ಲಿಡ್ಬೇಕಲ್ಲಿ ಅಣ್ಣ ನನ್ನ ತಾನೇ ಮಾತಾಡಲ್ಲ ನಾನು. ನಿನ್ನ ಎಲ್ಲಿಡ್ಬೇಕಲ್ಲಿ ಇಡ್ಬೇಕಿತ್ತು. ನಿನ್ನ ಅಕ್ಕನ ಕೈ ಕೆಳಗಿಡ್ಸು ಅಂತವಳು. ನಿನ್ನ ಅಕ್ಕನ ಕೈ ಏನು ರೇ ನಮ್ಮ ರಾಣಿ ಸುಸು ಕಣದು. ಒಂದು ಬಕ್ರ ಆದ್ರೂ ಫೈನಲಿ ಇವನಾದ ಮತ್ತೆ ಇನ್ನೊಬ್ಬ ಶೆಟ್ಟಿ ಆದ, ಇಬ್ರೆ.